ನಗರದ ತಾಲೂಕು ಕಚೇರಿಯಲ್ಲಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಜಯಂತಿ ಆಚರಣೆ. ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ರವರ 117ನೇ ಜನ್ಮದಿನಾಚರಣೆಯನ್ನು ಏಪ್ರಿಲ್ 5ನೇ ತಾರೀಕಿನಂದು ಬೆಳಗ್ಗೆ 11:30ಕ್ಕೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಸರಳವಾಗಿ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ರವರ 117ನೇ ಜನ್ಮದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ರಾಜಶೇಖರ್ ಮೂರ್ತಿರವರು ಭಾಗವಹಿಸಿ ಬಾಬು ಜಗಜ್ಜೀವನ್ ರಾಮ್ರವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆಯನ್ನು ನೆರವೇರಿಸಿದರು. ಈ ಸಂದರ್ಭದಲ್ಲಿ ಉಪ ತಹಸೀಲ್ದಾರರಾದ ಬಿಆರ್ ಮುನಿವೆಂಕಟಪ್ಪ, ದಲಿತ ಮುಖಂಡರಾದ ಸಂಘಸಂದ್ರ ವಿಜಯಕುಮಾರ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು. ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ನಂತರ ಅವರು ಗಾಂಧೀಜಿಯವರ ಹೋರಾಟದ ಪ್ರಭಾವಕ್ಕೆ ಒಳಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕ್ತಾರೆ. ಮತ್ತು ಆಲ್ ಇಂಡಿಯಾ ಡಿಪ್ರೆಷನ್ ಕ್ಲಾಸಸ್ ಲೀಗ್ ಅನ್ನುವಂಥ ಸಂಸ್ಥೆಯನ್ನು ಮಾಡಿಕೊಂಡವರು ಆ ಭಾಗದ ಶೋಷಿತ ವರ್ಗಗಳ ವಿಮೋಚನೆಗೆ ತಮ್ಮದೇ ಆದಂಥ ಪ್ರಯತ್ನವನ್ನು ಮಾಡ್ತಾರೆ. ನಂತರ 1946ರಲ್ಲಿ ನೆಹರು ನೇತೃತ್ವದ ತಾತ್ಕಾಲಿಕ ಸರ್ಕಾರದಲ್ಲಿ ಸಚಿವರಾಗ್ತಾರೆ. ನಂತರ ನೆಹರೂರವರ ನೇತೃತ್ವದ ಮೊದಲನೇ ಸರ್ಕಾರ 1952ರಲ್ಲಿ ನಡೆದ ಚುನಾವಣೆಯಲ್ಲೂ ಕೂಡ ಅವರು ಗೆದ್ದು ಸಾಸಾರಾಮ ಕಾನ್ಸ್ಟಿಟ್ಯೂನ್ಸಿಲಿ 9 ಬಾರಿ ಸತತವಾಗಿ ನಿರಂತರವಾಗಿ ಗೆಲುವನ್ನು ಸಾಧಿಸ್ತಾರೆ. ಉಪ ಪ್ರಧಾನಿಯ ಹುದ್ದೆಗೂ ಕೂಡ ಅವರು ಅಲಂಕರಿಸ್ತಾರೆ. ಅವರ ಸೇವಾವಧಿಯಲ್ಲಿ ಬಹಳ ವಿಶೇಷವಾಗಿ ರಕ್ಷಣಾ ಇಲಾಖೆಯಲ್ಲಿ ಅವರು ಕೆಲಸ ಮಾಡುವಾಗ ಮತ್ತು ಕೃಷಿ ಇಲಾಖೆಯಲ್ಲಿ ಕೆಲಸ ಮಾಡುವಾಗ ಬಹುದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ. ಪಾಕಿಸ್ತಾನದ ವಿರುದ್ಧ ನಡೆದಂಥ ಯುದ್ಧದಲ್ಲಿ ಅವರ ಕೊಡುಗೆ ಇದೆಯಲ್ಲ, ಅದು ಭಾರತ ಎಲ್ಲರೂ ಕೂಡ ನೆನೆಸ್ಕೊಳ್ತಕ್ಕಂಥ ಒಂದು ಬಹುದೊಡ್ಡ ಒಂದು ದಕ್ಷ ಆಡಳಿತ. ನಂತರ ಅವರು ಕೃಷಿ ಮಂತ್ರಿಯಾಗಿದ್ದಾಗ ಭಾರತದಲ್ಲಿ ಬಹುದೊಡ್ಡ ಬರಗಾಲ ಇತ್ತು. ಆ ಸಂದರ್ಭದಲ್ಲಿ ಕೃಷಿಯ ಬದುಕನ್ನು ಅವಲಂಬಿಸಿರ್ತಕ್ಕಂಥ ರೈತರು ತೀವ್ರವಾದ ಸಂಕಷ್ಟಕ್ಕೆ ಗುರಿಯಾಗಿದ್ದರು. ಉತ್ಪಾದನೆ ಕೂಡ ಒಂದು ಎಕರೆಗೆ, ಉದಾಹರಣೆಗೆ ಮಂಡ್ಯ ಭಾಗದಲ್ಲಿ ಒಂದು ಎಕರೆಗೆ ಈಗ ಒಂದು ರಾಗಿನ 20 ಕ್ವಿಂಟಾಲ್ ಬೆಳೀತಾರೆ ಒಂದು ಎಕರೆಗೆ. ಆವಾಗ 5 ಕ್ವಿಂಟಾಲ್ ಬೆಳೆದ ದೊಡ್ಡ ಸಾಹಸ ಆಗಿತ್ತು. ಅಂಥ ಪರಿಸ್ಥಿತಿಯಲ್ಲಿ ಅವರು ಅಮೆರಿಕದ ತಂತ್ರಜ್ಞಾನವನ್ನು ಬಳಸಿಕೊಂಡು ಭಾರತದಲ್ಲಿ ಕೃಷಿನಲ್ಲಿ ಕೂಡ ದೊಡ್ಡ ಕ್ರಾಂತಿಯನ್ನು ಮಾಡ್ತಾರೆ. ಆ ಕಾರಣಕ್ಕಾಗಿ ಅವರು ಹಸಿರು ಕ್ರಾಂತಿ ಅಧಿಕಾರ ಅಂತ ಕರೀತಾರೆ. ಅವರ ಜನ್ಮದಿನವನ್ನು ನಾವು ಆಚರಣೆ ಮಾಡಿದ್ದೀವಿ. ನಾವೆಲ್ಲರೂ ಕೂಡ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮ ನೌಕರರು ಪ್ರತಿಯೊಬ್ಬ ಮಹಾನ್ ವ್ಯಕ್ತಿ ಬಗ್ಗೆ ಕೂಡ ನೀವು ಅಧ್ಯಯನ ಮಾಡಬೇಕು. ಮತ್ತು ಬಹಳ ವಿಶೇಷವಾಗಿ ಭಾರತದ ಬಹುದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥ ಜಾತಿ ವ್ಯವಸ್ಥೆಯನ್ನು ನಾಶ ಮಾಡೋದಕ್ಕೆ ನಾವು ನಮ್ಮಲ್ಲೇ ಪ್ರತಿಜ್ಞೆ ಮಾಡಬೇಕು. ಆ ಪ್ರತಿಜ್ಞೆ ಮಾಡಿದ್ರೆ ಮಾತ್ರ ನಿಜವಾಗಿ ನಾವು ಭಾರತೀಯ ಅನ್ನುವ ಕಾನ್ಸೆಪ್ಟಲ್ಲಿ ಹೊಸ ವ್ಯಕ್ತಿಗಳಾಗಿ ಆದರ್ಶವಾಗಿ ಬದುಕೋಕ್ಕೆ ಸಾಧ್ಯ. ಇದು ನಾನೊಬ್ಬ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿ ಮುಳುಬಾಗಿಲು ನಾಗರಿಕರಿಗೆ ಕೊಡ್ತಕ್ಕಂಥ ಸಂದೇಶ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.